ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಹೋದ ವ್ಲಾಗಲ್ಲಿ ಹೇಳಿದ್ದೆ ಮಾವಂಗೆ ಚೆಕಪ್ಪಿಗೆ ಕರ್ಕೊಂಡು ಹೋಗಿದ್ದೆ, ಹೋಲ್ ಬಾಡಿ ಚೆಕಪ್ಗೆ ಅಂತ. ರಿಪೋರ್ಟ್ಸ್ ಎಲ್ಲನೂ ಬಂತು, ಎಲ್ಲನೂ ನಾರ್ಮಲ್ ಆಗಿದೆ. ಅವರಿಗೆ ಫಸ್ಟಿಂದನೂ BP ಇದೆ, BP ಮೆಡಿಸಿನ್ ತೊಗೊತಿರ್ತಾರೆ. ಸೊ ಅದರಿಂದ ಅದೂ ಕೂಡ ಕಂಟ್ರೋಲಲ್ಲಿದೆ. ಶುಗರ್ ಲೆವೆಲ್ ಕೂಡ ಎಲ್ಲನೂ ಬಾರ್ಡರ್ ಲೈನಲ್ಲಿದೆ. ವಾಕಲ್ಲಿ ಮತ್ತು ಫುಡ್ ಡಯಟಲ್ಲಿ ಎಲ್ಲನೂ ಕಂಟ್ರೋಲ್ ಮಾಡ್ಬೋದು. ಎಕ್ಸ್ಟ್ರಾ ಮೆಡಿಸಿನ್ಸ್ ಏನೂ ತೊಗೊಳ್ಳೋದು ಬೇಡ ಅಂತ ಹೇಳಿದ್ದಾರೆ. ಸೊ ಏನೂ ತೊಂದರೆ ಇಲ್ಲ ಅಂತ ಕೇಳಿ ತುಂಬ ಆರಾಮಾಯಿತು ಮನಸ್ಸಿಗೆ. ಆವತ್ತಿನ ದಿನ ಲಂಚಿಗೆ ನಾನು ಸ್ವಾತಿ ಮತ್ತು ಕಾರ್ತಿಕ್ ಫೇವ್ರೆಟ್ ಖೀರ್ ಪ್ರಿಪೇರ್ ಮಾಡಿದ್ದೀನಿ. ಹಾಗೆ ಅತ್ತೆ ಚಿತ್ರಾನ್ನ, ಬೋಂಡ, ಬಜ್ಜಿ ಎಲ್ಲ ಮಾಡಿದ್ದಾರೆ. ಏನು ಸ್ಪೆಷಲ್ಲು ಅಂತಂದರೆ ಇವತ್ತು ಸ್ವಾತಿ ಮತ್ತು ಸಂದೀಪಿನ ಆ್ಯನಿವರ್ಸರಿ ಕೇಕ್ನ ಕೊಟ್ಟು ಹೋಗೋದಕ್ಕೆ ಅಂತ ಇವತ್ತೊಬ್ಬರು ಸ್ಪೆಷಲ್ ಪೀಪಲ್ ಬಂದಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ಕನ್ಫ್ಯೂಸ್ ಆಯ್ತೇನೋ ಅಲ್ಲ, ರೋಡ್ ಸ್ವಲ್ಪ ಅಲ್ಲಿ ಫಸ್ಟಿಗೆ ಅತ್ತೆ ಕೊಟ್ಬಿಟ್ಟಿದ್ರೆ ಫೋನ್ ನಾನು ಕರೆಕ್ಟಾಗಿ ಹೇಳ್ಬಿಡೋರು. ನನಗೂ ಅಷ್ಟು ಗೊತ್ತಿಲ್ಲ. ಯಾರಪ್ಪ ಇವರು ಅಂತ ಅಂದರೆ, ಇವರು ನಮ್ಮ ಫ್ಯಾಮಿಲಿ ಅಂದರೆ ಲೈಫ್ ಬಿಯಾಂಡ್ ಬ್ಯೂಟಿ ಚಾನಲ್ಲಿನ ಒಬ್ಬರು ಸಬ್ಸ್ಕ್ರೈಬರ್, ಒಬ್ಬ ಫ್ಯಾಮಿಲಿ ಮೆಂಬರು. ಇವರು ನಂಗೆ ತುಂಬ ದಿನದಿಂದ ಹೇಳ್ತಿದ್ರು, ಶಿವಮೊಗ್ಗದಲ್ಲಿ ನಾನು ಹೋಮ್ ಮೇಡ್ ಕೇಕ್ಸ್ ಪ್ರಿಪೇರ್ ಮಾಡಿ ಕಳಿಸ್ತೀನಿ, ನಿಮಗೂ ಕೂಡ ಬೇಕಂದರೆ ಹೇಳಿ ಆರ್ಡರ್ ಪ್ಲೇಸ್ ಮಾಡಿ ನಾನು ಕಳಿಸ್ಕೊಡ್ತೀನಿ, ಟೇಸ್ಟ್ ನೋಡಿ, ಒಂದ್ಸಲ ಟೇಸ್ಟ್ ನೋಡಿ ಅಂತ ಹೇಳ್ತಿದ್ರು. ಈ ಆ್ಯನಿವರ್ಸರಿಗೆ ಸ್ವಾತಿಗೂ ಕೂಡ ಹೋಮ್ ಮೇಡ್ ಇದ್ದರೆ ಒಳ್ಳೆಯದು ಬೇಕ್ರಿ ಕೇಕಿಗಿಂತ ಅಂತ ನಾನು ಇವ್ರಿಗೆ ಹೇಳಿದ್ದೆ, ಒಂದು ಒಳ್ಳೆ ½ kg ಕೇಕ್ ತಂದುಕೊಡಿ ಅಂತ. ಅದರಲ್ಲಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಅವ್ರು ನಮ್ಮ ಮನೆಗೆ ಬಂದಿದ್ದು ನಮ್ಗೆಲ್ರಿಗೂ ತುಂಬಾ ಖುಷಿ ಆಯ್ತು, ಎಲ್ರಿಗೂ ಇಷ್ಟ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮತ್ತೆ ನಾವು ಅನ್ಎಕ್ಸ್ಪೆಕ್ಟೆಡ್ ಲೇಟ್ ಆಗಿನಾದ್ರೂ ಪರವಾಗಿಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೆ. ನಾನು ನೀವು ಕಾಂಟ್ಯಾಕ್ಟೇ ಮಾಡಿದ್ದು ನೋಡಿ ಮೇ ಬಿ ರಿಪ್ಲೈ ಮಾಡಲ್ಲ ಅನ್ಸುತ್ತೆ, ಅವರು ಬಿಸಿ ಇರ್ತಾರೆ ಅನ್ಸುತ್ತೆ. ನಿಜವಾಗ್ಲೂ ಹಂಗೆ ಅಂತ ಅಯ್ಯೋ ನಮಗೆ ಗೊತ್ತು. ಅವರು ಪಾಪ ½ kg ಕೇಕ್ ಎಲ್ಲ ಡೆಲಿವರಿ ಕೊಡೋದಿಲ್ಲ, ನಾವು 1 kg ಇದ್ರೆ ಅಷ್ಟೇ ಕೊಡೋದು, ನಿಮಗೋಸ್ಕರ ನಾವು ½ kg ಕೊಟ್ಟಿದ್ದು ಅಂತ. ನಮ್ಮ ಮನೇಲಿ ಯಾರೂ ಸ್ವೀಟ್ ಅಷ್ಟು ಇಷ್ಟಪಡೋದಿಲ್ಲ, ಕೇಕ್ ತಂದ್ರೂ ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ನನಗೆ ಮಿನಿಮಮ್ ಕ್ವಾಂಟಿಟಿ ಬೇಕಿತ್ತು, ಅದಕ್ಕೋಸ್ಕರ ½ kg ಹೇಳಿದ್ದು. ತುಂಬ ಸ್ವೀಟಾಗಿ ಮಾತಾಡಿಸ್ತಾರೆ, ತುಂಬ ಒಳ್ಳೆಯವರು, ತುಂಬ ಒಳ್ಳೊಳ್ಳೆ ಕೇಕ್ಸ್ ಡಿಸೈನ್ ಮಾಡ್ತಾರೆ. ಆ ಕೇಕ್ ಡಿಸೈನ್ ಹೇಗೆ ಮಾಡ್ತಾರೆ ಅಂತ ಅವ್ರದ್ದೊಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಕೂಡ ಮಾಡಾಕ್ತಾರೆ. ಅವ್ರ ಯೂಟ್ಯೂಬ್ ಚಾನಲ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾವು ತರಿಸಿರೋದು ರೆಡ್ ವೆಲ್ವೆಟ್ ಕೇಕು. ಆ್ಯನಿವರ್ಸರಿಗೆ ಇದೇ ಬೆಸ್ಟು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ಕ್ಯಾಂಡಲ್ ಇರಲಿಲ್ಲ, ಅದಕ್ಕೆ ಮಾವಂಗೆ ಕೂಗಿ ಹೇಳ್ತಾ ಇದ್ದೀನಿ, ಕ್ಯಾಂಡಲ್ ಇಲ್ಲ, ಕ್ಯಾಂಡಲ್ ತೊಗೊಂಡ್ಬರೋಣ ಹೋಗಿ ಅಂತ. ಮಾವ ಹೋಗೋಣ, ಚರಿತ್ಗೂ ಕರ್ಕೊಂಡು ಹೋಗೋಣ ಅಂದರು. ಸೊ ಸ್ಕೂಟಿಯಲ್ಲಿ ನಾವು 3 ಹೋಗ್ತಾ ಇದ್ದೀವಿ. ಚರಿತ್ ಫಸ್ಟ್ ಟೈಮ್ ಸ್ಕೂಟಿಯಲ್ಲಿ ಕೂತಿರೋದು. ಕಾರ್ತಿಕ್ ಬೈಕಲ್ಲಿ ಕೂತಿದ್ದ ಮುಂಚೆ, ಸ್ಕೂಟಿಯಲ್ಲಿ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದಾನೆ ರೈಡು. ಕ್ಯಾಂಡಲ್ ಕೂಡ ಸಿಕ್ತು, ತೊಗೊಂಡು ಮನೆಗೆ ಬಂದ್ವಿ. ನಿಮಗೆ ನಾವು ನೋಡೋಕ್ಕೆಲ್ಲರೂ ಹ್ಯಾಪಿಯಾಗಿ ಎಕ್ಸೈಟೆಡ್ ಆಗಿ ಕಾಣಿಸ್ತಿರ್ಬೋದು, ಬಟ್ ಬೆಳಗ್ಗಿಂದ ಅದೇ ರೀತಿ ಇದ್ವಿ. ಬಟ್ ಆಮೇಲೆ ಅದೇ ದಿನ ಹೋಗ್ತಾ ಏನೇನೋ ಆಗೋಯ್ತು. ಏನೇನಾಯಿತು ಅಂತ ನಿಮ್ಗೆ ಈಗ ಹೇಳ್ತೀನಿ. ಸ್ವಾತಿ, ಸಂದೀಪು ಇವತ್ತು ರೆಗ್ಯುಲರ್ ಚೆಕಪ್ ಇದೆ ಅಂತ ಹೋಗಿದ್ರು. ಅತ್ತೆನೂ ಕೂಡ ಅವ್ರ ಜೊತೆಗೆ ಜಾಯ್ನ್ ಆಗಿದ್ರು. ಡೆಲಿವರಿ ಡೇಟ್ ಯಾವಾಗ ಏನೇನು ಅಂತೆಲ್ಲ ಕೇಳ್ಕೊಂಡು ಬರ್ತೀನಿ, ಏನೇನು ತರಬೇಕು ಅಂತ ಹೇಳಿ ಹೋಗಿದ್ರು. ಅಲ್ಲಿ ರೆಗ್ಯುಲರ್ ಚೆಕಪ್ ಮಾಡ್ತಾ ಡಾಕ್ಟರ್ ಏನು ಹೇಳಿದ್ರು, ಆಲ್ರೆಡಿ ಬೇಬಿ ಹೆಡ್ ಎಲ್ಲ ಫಿಕ್ಸ್ ಆಗಿದೆ, ನೀವು ಈಗಲೇ ಅಡ್ಮಿಟ್ ಆಗಿಬಿಡಿ, ನಾವು ಡೆಲಿವರಿಗೆ ವೆಯ್ಟ್ ಮಾಡ್ಬೋದು, ಈಗಲಿಂದಾನೇ ಲೇಬರ್ ಪೇನ್ ಎನಿ ಟೈಮ್ ಬರ್ಬೋದು ಅಂತ. ಸಡನ್ನಾಗಿ ಈ ರೀತಿ ಹೇಳಿದ ತಕ್ಷಣ ಇನ್ನೂ 2 ವೀಕ್ಸ್ ಇದೆ ಡ್ಯೂ ಡೇಟ್ಗೆ, ಆಗಲೇ ಇಷ್ಟು ಜಲ್ದಿ ಅಡ್ಮಿಟ್ ಆಗಿ ಅಂತಿದ್ದಾರೆ ಅಂದ ತಕ್ಷಣ ತುಂಬ ಶಾಕ್ ಆಗೋಯ್ತು, ಟೆನ್ಷನ್ ಆಗೋಯ್ತು ಎಲ್ರಿಗೂ. ನಮಗಂತೂ ನಂಬಕ್ಕೆ ಆಗ್ತಿಲ್ಲ, ಸುಮ್ಮನೆ ಹೇಳ್ತಿದ್ದೀರಾ ಅಂತ ಕೇಳ್ತಿದ್ದೀವಿ ನಾವೆಲ್ಲರೂ. ಅಡ್ಮಿಟ್ ಆಗಿಬಿಡಿ ಅಂದರೆ ಏನರ್ಥ ಇಷ್ಟು ಬೇಗ? ಅದೂ ಏನು ಲಗೇಜ್ ತೊಗೊಂಡೋಗಿಲ್ಲ, ಏನಿಲ್ಲ. ಸ್ವಾತಿ ಬ್ಯಾಗ್ ಏನೋ ರೆಡಿ ಇದೆ, ಹಾಸ್ಪಿಟಲ್ ಬ್ಯಾಗು. ಬಟ್ ಸ್ವಾತಿ ಜೊತೆಗೆ ಇರೋಕ್ಕೆ ಅಂತ ಹೋದಾಗ ಅತ್ತೆ ಲಗೇಜ್ ಕೂಡ ರೆಡಿ ಮಾಡ್ಕೋಬೇಕಲ್ವಾ, ಸಡನ್ನಾಗಿ ಅಡ್ಮಿಟ್ ಆಗಿಬಿಡೋಕ್ಕೆ ಹೇಗಾಗುತ್ತೆ ಅಂತೇಳಿ ಸ್ವಲ್ಪ ಒಂದು 2 hours ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ. ಆ 2 hours ಪರ್ಮಿಷನಲ್ಲಿ ಕೇಕ್ ಕಟ್ ಮಾಡ್ತಿರೋದು. ಎಲ್ಲ ಸ್ವಾತಿದಂತೂ ಹೇಗೂ ರೆಡಿ ಇದೆ, ಅತ್ತೆ ಅಂತೂ ಗಡಿಬಿಡಿಯಲ್ಲಿ ಹಾಸ್ಪಿಟಲ್ಗೆ ಏನೇನು ಬೇಕಾಗ್ಬೋದು ಅಂತೇಳಿ ಅವರು ಕೂಡ ಪ್ಯಾಕಿಂಗ್ ಮಾಡ್ಕೋತಾ ಇದ್ದಾರೆ. ಸ್ವಾತಿಗೂ ಕೂಡ ಏನೋ ಗಟ್ ಫೀಲಿಂಗ್ ಇತ್ತೋ ಏನೋ, ಹಿಂದಿನ ದಿನ ಕೂಡ ಹೇಳ್ತಾ ಇದ್ಲು, ನಂಗೆ ಯಾಕೋ ಎನಿ ಟೈಮ್ ಲೇಬರ್ ಪೇನ್ ಬರ್ಬೋದು ಅನಿಸ್ತಾ ಇದೆ, ಆ ಥರ ಫೀಲಿಂಗ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ಲು. ಸೊ ಹಾಗೆ ಆಗೋಯ್ತು. ಪೇನ್ ಏನು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸೊ ಆರಾಮಾಗಿದ್ದಾಳೆ. ಬಟ್ ಮನಸ್ಸಲ್ಲೇ ಎಲ್ರಿಗೂ ಒಂಥರ ಟೆನ್ಷನ್, ಒಂಥರ ಗಾಬರಿ, ಒಂಥರ ಭಯ ಆಗ್ತಿತ್ತು. ಯಾಕೆಂದರೆ
ಏನಿದು ಸಡನ್ನಾಗಿ ಹೋಗು ಅಂತಿದ್ದಾರೆ, ಏನು ಹೋಗೋದೋ ಬೇಡವೋ, ಏನು ಮಾಡೋದು, ಡಾಕ್ಟರ್ ಯಾಕೆ ಹಿಂಗೆ ಹೇಳ್ತಿದ್ದಾರೆ, ಏನು ತೊಂದರೆ ಇಲ್ಲ ತಾನೇ, ಎಲ್ಲ ಆರಾಮಾಗಾದರೆ ಸಾಕು ಅನ್ನೋ ಥರ ನಾವು ಸ್ವಲ್ಪ ಟೆನ್ಷನಲ್ಲಿದ್ವಿ ಅಷ್ಟೇ. ಇದು ಇಲ್ಲಿವರೆಗೂ ನಡೆದಿರೋ ಸ್ಟೋರಿ. ಈಗ ಕೇಕ್ ಕಟ್ ಆದಮೇಲೆ ಅವರೆಲ್ಲರೂ ಹಾಸ್ಪಿಟಲಿಗೆ ಹೋಗ್ತಾರೆ. ಮಾವನ ಬರ್ಡೇ ದಿನ ಸ್ಪಾರ್ಕಲ್ ಕ್ಯಾಂಡಲ್ಲು ಬ್ಲಾಸ್ಟ್ ಆಯ್ತಲ್ಲ, ಅದಕ್ಕೋಸ್ಕರ ನಾವು ಹೆದರ್ಕೊಂಡು ಇನ್ಮೇಲಿಂದ ಯಾವತ್ತೂ ಅದು ತರಬಾರ್ದು ಅಂತ ನಾರ್ಮಲ್ ಕ್ಯಾಂಡಲ್ಸ್ ತಂದಿದ್ದೀವಿ. 4th ಇಯರ್ ಆ್ಯನಿವರ್ಸರಿ ನಂಬರ್ ಕ್ಯಾಂಡಲ್ ಕಟ್ ಮಾಡ್ತಾ ಇದ್ದೀವಿ. Happy wedding anniversary, dear Swati, dear Sandeep. Happy anniversary. Clap, 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 clap. Photo ತೆಗೆದುಕೊಳ್ಳೋದು. ಒಳ್ಳೆಯದಾಗಿ ನೀವು ಸುಖವಾಗಿ ಖುಷಿಯಾಗಿ ಮಾಡ್ರಿ. ಖುಷಿಯಾಗಿ ಮಾಡ್ರಿ. ಚೆನ್ನಾಗಿದೆ. ಸಕ್ಸಸ್ ಸಬ್ಸ್ಕ್ರೈಬರ್ ಸಕ್ಸಸ್ ಸಕ್ಸಸ್ ಚೆನ್ನಾಗಿದೆ. ಇದು ನಾನು ನೋಡ್ದೆ ಅಂದ್ಕೊಂಡು ಉಪ್ಪು ಮಾಡಿದ್ರು ಹತ್ತಲ್ಲ ಆ ಥರ ಕ್ಯಾಂಡಲ್ಲು. ಸೊ ಸೆಲೆಬ್ರೇಷನ್ ಎಲ್ಲ ಮುಗೀತು. ಎಲ್ಲರೂ ಊಟ ಮಾಡಿಕೊಂಡು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊಟ್ಟಿದ್ದಾರೆ ಹಾಸ್ಪಿಟಲ್ಗೆ ಹೋಗೋಕ್ಕೆ. ಕೇಕ್ ಬಗ್ಗೆ ನೀವು ಎಲ್ಲರ ಬಾಯಲ್ಲೂ ಕೇಳಿದ್ದೀರಾ, ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅವರ ಎಲ್ಲ ಡೀಟೇಲ್ಸು, ಫೋನ್ ನಂಬರು, ವಾಟ್ಸಾಪ್ ಲಿಂಕು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ನೋಡಿ. ನೀವು ಶಿವಮೊಗ್ಗದವರಾಗಿದ್ದರೆ ನೀವು ಅವ್ರ ಹತ್ರ ಧೈರ್ಯವಾಗಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹೋಮ್ ಮೇಡ್ ಅಂದರೆ ಆಲ್ವೇಸ್ ಹೆಲ್ದಿ ಅಂತ. ಸ್ವಾತಿ ಹೋಗೋಕ್ಕೂ ಮುಂಚೆ ದೇವ್ರ ಹತ್ರ ಆಶೀರ್ವಾದ ತೊಗೊಂಡು ಹೊರಡ್ತಾ ಇದ್ದಾಳೆ. ಸಂದೀಪ್ ಲಗೇಜ್ ಎಲ್ಲ ಕಾರಲ್ಲಿ ಇಡ್ತಾ ಇದ್ದಾರೆ. ನಾವು ಎಲ್ಲ ಒಂದೊಂದೇ ಲಗೇಜ್ ತೊಗೊಂಡು ಹೋಗಿ ಕೆಳಗಿಡ್ತಾ ಇದ್ದೀವಿ. ಬಾಯ್ ಚಾರಿ. ಟಾಟಾ ಮಾಮ, ಟಾಟಾ ಮಾಮ, ಟಾಟಾ. ರಾತ್ರಿ ಅತ್ತೆ ಸ್ವಾತಿ ಹಾಸ್ಪಿಟಲಲ್ಲಿದ್ದರು. ನಾನು ಮಾವ ಪಾಪು ಮನೆಯಲ್ಲೇ ಇದ್ವಿ, ಟೆನ್ಷನಲ್ಲೇ ಮಲಗಿದ್ವಿ. ಬೆಳಗ್ಗೆ ಏನಾಗುತ್ತೋ ಏನು ಕತೆನೋ ಗೊತ್ತಿಲ್ಲ ಅಂತ, ಯಾವಾಗ ಡೆಲಿವರಿ ಆಗುತ್ತೆ ಅಂತ ಒಂಥರ ಎಕ್ಸೈಟ್ಮೆಂಟ್ ಕೂಡ ಅದ್ರ ಜೊತೆಯಲ್ಲಿ. ಸೊ ಬೆಳಗ್ಗೆ ಎದ್ದು ನಾನು ವಾಷಿಂಗ್ ಮಿಷಿನಿಗೆ ಒಂದು ಟ್ರಿಪ್ ಹಾಕ್ತಿದ್ದೀನಿ. ಹೌಸ್ ಹೆಲ್ಪ್ ಬರೋಕ್ಕೂ ಮುಂಚೆ ಒಂದು ಟ್ರಿಪ್ ವಾಷಿಂಗ್ ಮಿಷಿನ್ ಆಗೋಗ್ಬಿಟ್ರೆ ಅವ್ರು ಬಂದು ಎಲ್ಲನೂ ಡ್ರೈ ಮಾಡಿಬಿಡ್ತಾರೆ, ಅದು ಒಂದು ಕೆಲಸ ಆಗೋಗ್ಬಿಡುತ್ತೆ ಅಂತ. ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ಗೆ ಡಾಕ್ಟರು ಸ್ವಾತಿಗೆ ಏನು ತಿನ್ನೋಕ್ಕೆ ಹೇಳ್ತಾರೋ ಅದು ನೋಡಿ ನಾವಲ್ಲೇ ಹೋಟೆಲಿಂದ ಇಡ್ಲಿ ಅಥವಾ ಏನಾದರೂ ತರಿಸ್ಕೊತೀವಿ ಸಿಂಪಲ್ಲಾಗೆ. ನೀವು ಲಂಚಿಗೆ ಪ್ರಿಪೇರ್ ಮಾಡಿ ಏನಾದರೂ ಮಾವನ ಹತ್ರ ಕೊಟ್ಟು ಕಳಿಸು ಅಂತ ಹೇಳಿದರು ಅತ್ತೆ. ಸೊ ನಾನು ಲಂಚಿಗೆ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರಿಡ್ಜಲ್ಲಿ ನುಗ್ಗೆಕಾಯಿ ಇತ್ತು. ನಮಗೆಲ್ರಿಗೂ ಚಿತ್ರಾನ್ನದ ಗೊಜ್ಜಿತ್ತು. ಅನ್ನ ಮಾಡಿ ಚಿತ್ರಾನ್ನದ ಗೊಜ್ಜು ಕಲಿಸ್ಕೊಂಡ್ರೆ ತಿಂಡಿ ಕೆಲಸ ಮುಗಿಯುತ್ತೆ. ಸೊ ಅದ್ರ ಗ್ಯಾಪಲ್ಲಿ ನಾನು ಟೈಮ್ ಸಿಗುತ್ತಲ್ಲ, ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಟೈಮ್ ಉಳಿತಲ್ಲ, ಆ ಗ್ಯಾಪಲ್ಲಿ ನಾನು ಎಡಿಟಿಂಗ್ ವರ್ಕ್ ಸ್ವಲ್ಪ ಹೊತ್ತು ಮಾಡಿಕೊಂಡೆ. ಈಗ ನುಗ್ಗೆಕಾಯಿ ಸಾರಿಗೆ ಪ್ರಿಪ್ರೇಷನ್ ರೆಡಿ ಮಾಡ್ತಿದ್ದೀನಿ. ಪ್ಯಾರಲಿ ಮಾವ ಹಂಗೆ ಕಾಫಿ ಕುಡಿಯೋ ಟೈಮ್ ಕೂಡ ಆಯಿತು. ಸೊ ಕಾಫಿ ಕೂಡ ಮಾಡ್ತಾಯಿದ್ದೀನಿ. ಕಾಫಿ ಅತ್ತೆ ಮಾಡೋ ಥರ ಫಿಲ್ಟ್ರ್ ಕಾಫಿ ಮಾಡೋದು ಪರ್ಫೆಕ್ಟಾಗಿ ನನಗೆ ಬರೋದಿಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಅವ್ರ ಕೈ ರುಚಿ ಬರೋದಿಲ್ಲ. ಸೊ ಫ್ರೆಶ್ಶಾಗಿ ಡಿಕಾಕ್ಷನ್ ಹಾಕಿ ಮಾಡ್ತಿದ್ದೀನಿ. ಸ್ವಲ್ಪ ಲೈಟು, ಸ್ವಲ್ಪ ಸ್ವೀಟ್ ಜಾಸ್ತಿ, ಏನೋ ಒಂದು ಮಿಸ್ಟೇಕ್ ಆಗೋಗಿರುತ್ತೆ. ಇವತ್ತು ಕೂಡ ಎಷ್ಟು ಪರ್ಫೆಕ್ಟಾಗಿ ಮಾಡಬೇಕು ಅಂತಲೇ ಮಾಡಿದ್ದೆ, ಬಟ್ ಸ್ವಲ್ಪ ಲೈಟ್ ಆಗೋಯ್ತು ಕಾಫಿ. ಇನ್ನೊಂಚೂರು ಸ್ಟ್ರಾಂಗ್ ಇರಬೇಕಿತ್ತು ಅಂತ ಹೇಳಿದ್ರು ಮಾವ. ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಕಡಿಮೆನೇ ಹಾಕ್ತಿದ್ದೀನಿ, ಯಾಕಂದರೆ ಮಾವಂಗೆ ಬಾರ್ಡರ್ ಲೈನಲ್ಲಿ ಶುಗರ್ ಇದೆ, ಡಯಾಬಿಟಿಸ್ ಇದೆ. ಅವ್ರು ಎಷ್ಟು ಚೆನ್ನಾಗಿ ವಾಕಿಂಗ್ ಹೋಗ್ಕೊಂಡು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ. ಸೊ ಆದಷ್ಟು ಕಡಿಮೆ ಸ್ವೀಟು, ಕಡಿಮೆ ಶುಗರು ಎಲ್ಲ ಕನ್ಸ್ಯೂಮ್ ಮಾಡ್ತಾರೆ ಅವರು. ನಾವು ಯೂಸ್ ಮಾಡೋದು ಮಂಜುಷಾ ಕಾಫಿ ಪೌಡರು. ಇದರಲ್ಲಿ ಕಾಫಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಅತ್ತೆ ಮಾಡಿದ್ರೆ, ನಾನು ಮಾಡಿದ್ರೆ ಯಾವಾಗಲೂ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ. ಸೊ ಕಾಫಿ ರೆಡಿಯಾಗಿದೆ. ಈಗ ನಾನು ಮಾವಂಗೆ ಸರ್ವ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಮತ್ತೆ ಬೇಳೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸಾರಿಗೆ. ಅಷ್ಟರಲ್ಲಿ ಮಾವ ಆಲ್ರೆಡಿ ಕಾಫಿ ಕುಡಿದ್ಬಿಟ್ರು, ಬಿಸಿ ಬೇಗ ಕುಡಿದ್ಬಿಡ್ತಾರೆ ಅವರು. ನಾನು ಕುಡಿತಾನೆ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಸಾರು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿದ್ದೀನಿ, ಯಾಕಂದರೆ ಎನಿ ಟೈಮ್ ಡೆಲಿವರಿ ಆಗ್ಬೋದು, ಪಾಪುಗೆ ನೋಡೋಕ್ಕೆ ಅಂತ ಹಾಸ್ಪಿಟಲ್ ಕೂಡ ಬರ್ತಿರ್ತಾರೆ. ಲಂಚ್ ಹಾಸ್ಪಿಟ್ಲಿಗೆ ಕೊಟ್ಟು ಕಳಿಸುವಾಗ ಕೂಡ ಸ್ವಲ್ಪ ಎಕ್ಸ್ಟ್ರಾನೇ ಕೊಟ್ಟು ಕಳಿಸೋಣ ಅಂತ, ಯಾಕಂದರೆ ಅಲ್ಲಿ ಯಾರಾದರೂ ಎಕ್ಸ್ಟ್ರಾ ಒಂದಿಬ್ಬರು ಇದ್ದರೆ ಅವ್ರಿಗೂ ಕೂಡ ಆಗಲಿ. ಹಾಗೆಯೇ ಮನೆಗೂ ಯಾರಾದರೂ ಬರ್ಬೋದು ನೋಡೋದಕ್ಕೆ, ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಸಾರಿದ್ರೆ ಒಳ್ಳೆಯದು ಅಂತ ಜಾಸ್ತಿನೇ ಮಾಡ್ತಿದ್ದೀನಿ ನಾನು ಕ್ವಾಂಟಿಟಿ. ನಿಮಗೆ ತುಂಬ ಅನಿಸ್ತಿರ್ಬೋದು ಇದು, ಬಟ್ ಬೇಕಾಗುತ್ತೆ.
ನಾನು ಸಾರುಗಳು ಎಲ್ಲ 2 ಥರ ಮಾಡ್ತೀನಿ. ಅಮ್ಮ ಮಾಡೋ ಥರ ಒಂದು, ಅತ್ತೆ ಮಾಡೋ ಥರ ಒಂದು. ಎರಡೂ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಇಬ್ಬರದು ಸಾಂಬಾರು ಪುಡಿ ಟೇಸ್ಟ್ ಕೂಡ ಡಿಫ್ರೆಂಟು. ಸೊ ನಾನು ಇಬ್ಬರದು ಸಾಂಬಾರು ಪೌಡರ್ ಇಟ್ಕೊಂಡಿರ್ತೀನಿ ನನ್ನ ಜೊತೆಗೆ. ಯಾವಾಗಾದರೂ ಈ ಥರ ಸಾರು ಬೋರ್ ಆದಾಗ ಅಮ್ಮನ ಥರ ಸಾರು ಬೋರ್ ಆದಾಗ ಅತ್ತೆ ಥರ ಆ ಥರ ಮಾಡ್ತಿರ್ತೀನಿ. ಬಟ್ ಮಾವಂಗೆ ಅತ್ತೆ ಥರ ಟೇಸ್ಟ್ ತುಂಬ ಯೂಸ್ ಟು ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಅದೇ ಥರ ಟೇಸ್ಟ್ ಇಷ್ಟ. ಸೊ ಅದಕ್ಕೋಸ್ಕರ ನಾನಿವತ್ತು ಅತ್ತೆ ಮಾಡೋ ಥರನೇ ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ರುಬ್ಬಿ ಹಾಕಿ ಮಾಡ್ತಾರೆ ಅವರು. ನಾವು ಅಮ್ಮ ಮಾಡೋ ಥರ ಮಾಡಿದಾಗ ರುಬ್ಬ ಹಾಕೋದಿಲ್ಲ, ಡೈರೆಕ್ಟಾಗಿ ಎಲ್ಲನೂ ಕಾಯಿ ತುರಿ ಎಲ್ಲ ಮೇಲಿಂದ ಹಾಗೆ ಹಾಕಿ ಕುಕ್ಕರಲ್ಲಿ ಮಾಡೋದು. ಇವತ್ತು ಕೂಡ ನಾನು ಕುಕ್ಕರಲ್ಲೇ ಮಾಡ್ತಿದ್ದೀನಿ. ಮಸಾಲೆ ರುಬ್ಬಿ ಒಗ್ಗರಣೆ ಹಾಕಿ ಸಾರೆಲ್ಲ ರೆಡಿಯಾಗಿದೆ. ಅನ್ನ ಕೂಡ ಮಾಡಿ ಆಗಿದೆ. 12:30 1 ಗಂಟೆ ರೇಂಜಿಗೆ ಕಳಿಸಿದ್ರೆ ಸಾಕು ಅಂತ ಹೇಳಿದರು. ಸ್ವಾತಿಗೆ ಆಲ್ರೆಡಿ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಕೂಡ ಕಾಲ್ ಮಾಡಿ ಹೇಳಿದರು. ಸೊ ನನಗೂ ಕೂಡ ತಲೆಯಲ್ಲಿ ಅದೇ ಓಡ್ತಾ ಇತ್ತು, ಏನಾಗ್ತಿದೆಯೋ ಏನೋ ನಾನು ಅಲ್ಲಿ ಇರಬೇಕಿತ್ತು ಅನಿಸ್ತಾ ಇತ್ತು ಸ್ವಾತಿ ಜೊತೆಗೆ. ಬಟ್ ಅಲ್ಲಿ ಒಬ್ರಿಗಷ್ಟೇ ಒಳಗೆ ಬಿಡೋದು, ಅದು ಎನಿ ಟೈಮ್ ಒಳಗಿರೋಕ್ಕೂ ಬಿಡೋದಿಲ್ಲ ಅವರು. ಅವಾಗ ನೋಡ್ಕೊಂಡು ಬರೋಕ್ಕಷ್ಟೇ ಬಿಡ್ತಾರೆ. ಸೊ ಅತ್ತೆ ಒಬ್ರಿಗೆ ಕಳಿಸೋದು, ನಾನು ಹೋದ್ರೂ ಏನು ಯೂಸ್ ಇಲ್ಲ, ಇಲ್ಲಿದ್ದರೆ ಅಟ್ಲೀಸ್ಟ್ ಏನಾದರೂ ಮಾಡಿ ಕಳ್ಸೋಕ್ಕೆ ಆದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಾದೆ. ಜೀರಿಗೆ ಕಷಾಯ ಕೂಡ ಮಾಡೋಕ್ಕಿಟ್ಟಿದ್ದೀನಿ. ಜೀರಿಗೆ ಕಷಾಯಕ್ಕೆ ಒಂದು 4 ಚಮಚದಷ್ಟು ಜೀರಿಗೆ ಮತ್ತು 1 ಚಮಚದಷ್ಟು ನೀರು ಹಾಕಿ ಚೆನ್ನಾಗಿ ಅದು ಅರ್ಧದಷ್ಟು ನೀರು ಕಡಿಮೆ ಆಗೋವರೆಗೂ ಕುದ್ದು ಅದು ಕಷಾಯ ಆದಮೇಲೆ ಸೋಸಿ ಕುಡಿದ್ರೆ ಲೇಬರ್ ಪೇಯ್ನು ಸ್ವಲ್ಪ ಈಸಿಯಾಗಿ ಬೇಗ ಬರುತ್ತೆ ಮತ್ತು ಲೇಬರ್ ಕೂಡ ಈಸಿಯಾಗಿ ಆಗುತ್ತೆ, ಡೆಲಿವರಿ ಈಸಿಯಾಗಿ ಹೆಲ್ಪ್ ಮಾಡುತ್ತೆ ಅಂತ ನಾನು ಅದನ್ನು ಮಾಡೋಕ್ಕಿಟ್ಟು ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿಡ್ತಾ ಇದ್ದೀನಿ. ಸೊ ಕಷಾಯ ಎಲ್ಲ ರೆಡಿಯಾಗಿದೆ. ಇನ್ನು ಮಾವ ಕೂಡ ಊಟ ಮಾಡಿ ಇನ್ನೇನು ಹೊರಡ್ತಾರೆ. ಸೊ ಲಗೇಜ್ ಪ್ಯಾಕ್ ಮಾಡ್ತಿದ್ದೀನಿ ಹಾಸ್ಪಿಟಲ್ ಕಳ್ಸೋಕ್ಕೆ. ಲಂಚ್ ಬಾಕ್ಸು, ಪ್ಲೇಟ್ಸು, ಸ್ಪೂನ್ಸು ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಇದೊಂದು ಟಿಫನ್ ಕ್ಯಾರಿಯರ್ ಇದೆ, ಇದರೊಳಗೆ ನಾನು ಅನ್ನ ಸಾರು ಎಲ್ಲ ಸಪ್ರೇಟ್ ಬಾಕ್ಸಲ್ಲಿ ಹಾಕಿಡೋಣ ಅಂತ. ಯಾಕಂದರೆ ಒಂದೇ ಸಲ ಎಲ್ಲರೂ ಊಟ ಮಾಡಲ್ಲ, ಒಬ್ಬೊಬ್ಬರು ಊಟ ಮಾಡ್ತಿರ್ತಾರೆ. ಸೊ ಒಂದು ಯಾವಾಗ ಬೇಕೋ ಅವಾಗ ಬಾಕ್ಸ್ ತಕ್ಕೊಳ್ಳೋದು, ಊಟ ಮಾಡೋದು ಕನ್ವೀನಿಯೆಂಟ್ ಆಗ್ಬೋದು ಅಂತ ಈ ರೀತಿ ಟಿಫನ್ ಕ್ಯಾರಿಯರಲ್ಲಿ ಮಾಡ್ತಿದ್ದೀನಿ. ಅಕಸ್ಮಾತ್ ಎಕ್ಸ್ಟ್ರಾ ಮಿಕ್ಕಿದ್ರೂ ಕೂಡ ನೈಟಿಗೆ ಕೂಡ ಅವರು ಆ ಬಾಕ್ಸ್ ಯಾವ ಬಾಕ್ಸಲ್ಲಿದೆ ಅದನ್ನು ಇಟ್ಕೊಂಡು ಮಿಕ್ಕಿರೋ ಬಾಕ್ಸ್ನ ನನಗೆ ವಾಪಸ್ ಮನೆಗೆ ಕಳಿಸ್ಬೋದು. ಅದಕ್ಕೋಸ್ಕರ ಅನ್ನ ಸಾರಿನ ಜೊತೆಯಲ್ಲಿ ಉಪ್ಪು ಕಡಿಮೆ ಆದರೆ ಉಪ್ಪು ಹಾಕ್ಕೊಳ್ಳೋಕ್ಕೆ ಅಂತ ಒಂದು ಸಣ್ಣ ಡಬ್ಬಿಯಲ್ಲಿ ಉಪ್ಪು ಮತ್ತು ಸ್ವಲ್ಪ ಉಪ್ಪಿನಕಾಯಿ ಮತ್ತು ತುಪ್ಪ ಕೂಡ ಡಬ್ಬಿಯಲ್ಲಿ ಹಾಕಿ ಪ್ಯಾಕ್ ಮಾಡಿದ್ದೀನಿ. ಈ ಟಿಫನ್ ಕ್ಯಾರಿಯರ್ದು ಒಂದು ಹ್ಯಾಂಡಲ್ ತುಂಬ ಲೂಸ್ ಇತ್ತು. ಸೊ ಸಾರೆಲ್ಲ ಚೆಲ್ಲೋಗ್ಬಿಟ್ರೆ ಕಷ್ಟ ಹೋಗೋದ್ರಲ್ಲಿ, 2 ವೀಲರಲ್ಲಿ ಹೋಗೋದಲ್ವ. ಅದಕ್ಕೋಸ್ಕರ ಈ ರೀತಿ ಒಂದು ಪ್ಲಾಸ್ಟಿಕ್ ಪೇಪರ್ನ ಹಿಂಗೆ ರೋಲ್ ಮಾಡಿ ಟೈಟ್ ಮಾಡಿ ಕೂರಿಸಿದ್ದೀನಿ. ಸೊ ಈಗ ಮಾವ ಕೂಡ ಊಟಕ್ಕೆ ಕೂರ್ತಾ ಇದ್ದಾರೆ. ಅದ್ರ ಜೊತೆಗೆ ಜೀರಿಗೆ ಕಷಾಯ ಕೂಡ ನಾನು ಒಂದು ಟಿಫನ್ ಕ್ಯಾರಿಯರಲ್ಲಿ ಹಾಕಿ ಏರ್ ಟೈಟ್ ಆಗೋ ಥರ ಮುಚ್ಚಿ ಕಳಿಸ್ತಾ ಇದ್ದೀನಿ. ಫ್ಲಾಸ್ಕ್ಗಳೆಲ್ಲ ಆಲ್ರೆಡಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟಿತ್ತು. ಬೆಳಗ್ಗೆನೇ ಬಿಸಿ ನೀರು, ಬಿಸಿ ಹಾಲು ಎಲ್ಲನೂ ತೊಗೊಂಡು ಹೋಗ್ಬಿಟ್ಟಿದ್ರು. ಇಲ್ಲಿ ಫ್ಲಾಸ್ಕ್ ಒಂದು ಇರಲಿಲ್ಲ ಬಿಸಿ ಕಷಾಯ ಹಾಕ್ಕೊಡೋಕ್ಕೆ. ಸೊ ಅದಕ್ಕೋಸ್ಕರ ಈ ರೀತಿ ಏರ್ ಟೈಟ್ ಮಾಡಿದ್ರೆ ಹೋಗೋವರೆಗಾದರೂ ಬಿಸಿ ಇರುತ್ತೆ ಅಂಥೇಳಿ ಪ್ಯಾಕ್ ಮಾಡಿದ್ದೀನಿ. ಅದ್ರ ಜೊತೆ ಕೆಲವು ವಾಟರ್ ಬಾಟಲ್ಸು, ಸ್ಪೂನ್ಸು, ಪ್ಲೇಟ್ಸು ಎಲ್ಲನೂ ಇದೆ. ಸೊ ಇದಿಷ್ಟು ಲಂಚ್ ಬಾಕ್ಸು. ನೀರು ಎಲ್ಲ ಇದೆ. ಸರಿ ಪಾಪ. ಮಾವ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಅಡುಗೆ ಮಾಡ್ತಾ ಹೇಗೋ ಮೈಂಡ್ ಡೈವರ್ಟ್ ಆಗಿತ್ತು. ಈಗ ಮಾವ ಹೋದ್ಮೇಲೆ ನಾನು ಚರಿತು ಇಬ್ಬರೇ ಬರೀ ಅದೇ ಹಾಸ್ಪಿಟಲಲ್ಲಿ ಏನಾಗ್ತಿದೆ ಅಂತ ಒಂಥರ ಅದೇ ಯೋಚನೆ ಆಗ್ತಿತ್ತು. ಅದಕ್ಕೆ ನಾನು ಚರಿತು ಪಾರ್ಕಿಗಾದರೂ ಹೋಗಿ ಬರೋಣ ಒಂದು ಸ್ವಲ್ಪ ಹೊತ್ತು ಅಂತ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ಹತ್ತಿರದಲ್ಲಿದೆ ಪಾರ್ಕು. ಸೊ ಚರಿತು ಕೂಡ ತುಂಬ ಎಂಜಾಯ್ ಮಾಡ್ತಾನೆ. ಇಲ್ಲಿ ಬಂದರೆ ಒಂಥರ ಮನಸ್ಸಿಗೆ ಶಾಂತಿ ಅನಿಸುತ್ತೆ. ಅದಕ್ಕೆ ನಾವು ಇಲ್ಲಿ ಬಂದಾಗೆಲ್ಲ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಬಂದು ಹೋಗ್ತಿರ್ತೀವಿ. ಇನ್ನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಡೆಲಿವರಿ ನ್ಯೂಸ್ ಗೊತ್ತಾಗುತ್ತೆ, ಹಾಗೆಯೇ ಯಾವ ಮಗು ಆಗಿದೆ ಅಂತ ಕೂಡ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕಾಯ್ತಿರ್ತೀರ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.